ದ ಮಿಲಿಯನೇರ್ ಫಾಸ್ಟ್ ಲೇನ್ ಅಂತ ಒಂದು ಪುಸ್ತಕದ ಬಗ್ಗೆ ಕೇಳಿದ್ದೀರಾ? ಇದು ನಿಧಾನವಾಗಿ ಶ್ರೀಮಂತರಾಗಿ ಅಂತ ನಾವೆಲ್ಲ ನಂಬ್ಕೊಂಡಿರೋ ಐಡಿಯಾವನ್ನೇ ಬುಡಮೇಲು ಮಾಡುತ್ತೆ. ಹಾಗಿದ್ರೆ ಬನ್ನಿ, ಸಂಪತ್ತಿನ ಬಗ್ಗೆ ನಮ್ಗಿರೋ ನಂಬಿಕೆಗಳನ್ನೇ ಪ್ರಶ್ನಿಸುವ ಈ ವಿಶ್ಲೇಷಣೆಯೊಳಗೆ ಇಳಿಯೋಣ. ಮೊದಲ ಪ್ರಶ್ನೆನೇ ತುಂಬಾ ಸರಳ, ಆದ್ರೆ ಅಷ್ಟೇ ಗಂಭೀರವಾದದ್ದು. ಶ್ರೀಮಂತರಾಗೋಕೆ ನಿಜವಾಗ್ಲೂ 50 ವರ್ಷ ಬೇಕೇ ಬೇಕಾ? ನಾವೆಲ್ಲರೂ ನಂಬ್ಕೊಂಡು ಬಂದಿರೋ ಈ ದಾರಿ ಒಂದೇನ ಇರೋದು, ಅಥವಾ ಇದಕ್ಕಿಂತ ವೇಗವಾದ ಬುದ್ಧಿವಂತಿಕೆಯ ಮಾರ್ಗ ಬೇರೆ ಏನಾದ್ರೂ ಇದೆಯಾ? ಸರಿ, ಮೊದಲು ನಾವೆಲ್ಲರೂ ಓಡಾಡಿ ಸೆವೆಸಿರೋ ಆ ನಿಧಾನವಾಗಿ ಶ್ರೀಮಂತರಾಗಿ ಅನ್ನೋ ಹಳೆ ರಸ್ತೆ ಬಗ್ಗೆನೇ ಮಾತಾಡೋಣ. ಇದೇ ಅಲ್ವಾ ನಮ್ಗೆಲ್ರಿಗೂ ಚಿಕ್ಕಂದಿನಿಂದ ಹೇಳಿಕೊಟ್ಟಿರೋ ಹಣಕಾಸಿನ ಮಂತ್ರ? ನೋಡಿ, ಈ ಫಾರ್ಮುಲಾ ಎಲ್ರಿಗೂ ಗೊತ್ತು. ಒಳ್ಳೆ ಸಂಬಳದ ಕೆಲಸ, ಸ್ವಲ್ಪ ದುಡ್ಡು ಸೇವ್ ಮಾಡೋದು, ಸಿಂಪಲ್ ಲೈಫ್, ಜೊತೆಗೆ ಒಂದು 50 ವರ್ಷ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು. ಇದನ್ನೇ ಪುಸ್ತಕದಲ್ಲಿ ಸ್ಲೋ ಲೇನ್ ಅಂತ ಕರೆಯೋದು. ಕೇಳೋಕೆ ತುಂಬ ಸೇಫ್ ಆ್ಯಂಡ್ ಸೌಂಡ್ ಅನ್ಸುತ್ತೆ ಅಲ್ವಾ? ಆದರೆ ಈ ಸ್ಲೋ ಲೇನ್ ಯೋಜನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಅದುವೇ ಸಮಯ. ಈ ಅದ್ಭುತ ಮಾತು ಕೇಳಿ, ನಾವೆಲ್ಲರೂ ಸಾಯ್ತಾ ಇದ್ದೀವಿ ಅಂತ ನಮ್ಮ ಜೀವನದ ಆರಂಭದಲ್ಲಿ ಯಾರಾದರೂ ನಮಗೆ ಹೇಳಬೇಕಿತ್ತು. ಏನ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಈಗಲೇ ಮಾಡಿ, ಯಾಕಂದ್ರೆ ನಾಳೆ ಅನ್ನೋದು ಸೀಮಿತ. ಸ್ಲೋ ಲೇನ್ ಪ್ಲಾನ್ ನಮ್ಮ ಜೀವನದ ಅಮೂಲ್ಯವಾದ ಸಮಯವನ್ನೇ ಲೆಕ್ಕಕ್ಕೆ ತಗೊಳ್ಳಲ್ಲ. ಸರಿ, ಈಗ ವಿಷಯದ ಅಸಲಿ ತಿರುಳಿಗೆ ಬರೋಣ. ನಾವೆಲ್ಲರೂ ನಂಬಿರೋ ಈ ಯೋಜನೆಯಲ್ಲೇ ಒಂದು ಗಣಿತದ ಬಲೆ ಇದೆ, ಒಂದು ಗುಪ್ತ ದೋಷ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಇಲ್ಲಿ ಬರೋದೇ ಈ ವಿಶ್ಲೇಷಣೆಯ ಕೇಂದ್ರ ಬಿಂದು, ಅನಿಯಂತ್ರಿತ ಸೀಮಿತ ಪ್ರಭಾವ ಅಥವಾ ULL. ಸರಳವಾಗಿ ಹೇಳೋದಾದ್ರೆ, ಸ್ಲೋ ಲೇನ್ ಯೋಜನೆಯಲ್ಲಿ ನಮ್ಮ ಸಂಪತ್ತು ನಿರ್ಧರಿಸುವ ಮುಖ್ಯ ಅಂಶಗಳು ನಮ್ಮ ಕೈಲೇ ಇಲ್ಲ. ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಇದೇ ಸ್ಲೋ ಲೇನ್ನ ಅತಿ ದೊಡ್ಡ ದೌರ್ಬಲ್ಯ. ಸ್ಲೋ ಲೇನ್ನ ಸಂಪತ್ತಿನ ಸಮೀಕರಣ ನೋಡಿ. ಸಂಪತ್ತು ಅಂದ್ರೆ ನಮ್ಮ ಕೆಲಸದಿಂದ ಬರೋ ಸಂಬಳ ಪ್ಲಸ್ ಮಾರ್ಕೆಟ್ ಹೂಡಿಕೆಗಳು. ಎಷ್ಟೊಂದು ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ಈ ಸರಳತೆ ಹಿಂದೆ ಒಂದು ದೊಡ್ಡ ಸಮಸ್ಯೆ ಅಡಗಿದೆ. ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲು ಆ ಸಮೀಕರಣದ ಮೊದಲ ಭಾಗ ಅಂದ್ರೆ ನಮ್ಮ ಕೆಲಸದ ಬಗ್ಗೆ ಮಾತಾಡೋಣ. ನಾವು ಮಾಡ್ತಿರೋದಿಷ್ಟೇ, ನಮ್ಮ ಜೀವನದ ಸಮಯವನ್ನ ಕೊಟ್ಟು ಹಣವನ್ನ ಪಡಿತಾ ಇದ್ದೀವಿ. ಈ ಸಂಖ್ಯೆಯನ್ನ ಗಮನವಿಟ್ಟು ನೋಡಿ. 24 ಒಂದು ದಿನದಲ್ಲಿರೋ ಗಂಟೆಗಳ ಸಂಖ್ಯೆ. ಇದನ್ನ ಯಾರಾದರೂ ಬದಲಾಯಿಸೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದೊಂದು ಗೋಡೆ ಇದ್ದ ಹಾಗೆ. ನಮ್ಮ ಸಂಬಳ ಅನ್ನೋದು ನಮ್ಮ ಸಮಯಕ್ಕೆ ಕಟ್ಟಿದ ಬೆಲೆ. ಸಮಯವನ್ನೇ ಹೆಚ್ಚಿಸೋಕೆ ಆಗದೇ ಇದ್ದಾಗ ನಮ್ಮ ಆದಾಯವನ್ನ ಹೇಗೆ ಅಪರಿಮಿತವಾಗಿ ಹೆಚ್ಚಿಸೋಕೆ ಸಾಧ್ಯ ಹೇಳಿ? ಹಾಗಿದ್ರೆ ಕೆಲಸವನ್ನೇ ನಂಬಿಕೊಂಡ್ರೆ ಸಮಸ್ಯೆ ಏನು? 1, ನಮ್ಮ ಸಮಯಕ್ಕೆ ಒಂದು ಮಿತಿ ಇದೆ. 2, ನಮ್ಮ ಸಂಬಳವನ್ನು ನಿರ್ಧರಿಸೋದು ನಮ್ಮ ಬಾಸ್, ನಾವಲ್ಲ. ಒಂದೇ ವರ್ಷದಲ್ಲಿ 50,000ದಿಂದ 5 ಮಿಲಿಯನ್ಗೆ ಜಿಗಿಯೋಕ್ಕಾಗಲ್ಲ. ನೆನ್ಪಿಡಿ, ಸಣ್ಣ ಸಣ್ಣ ಸಂಖ್ಯೆಗಳು ಸೇರಿ ಮಿಲಿಯನ್ ಗಟ್ಟಲೆ ಆಗೋಕೆ ದಶಕಗಳೇ ಬೇಕಾಗುತ್ತೆ. ಸರಿ, ಈಗ ಸಮೀಕರಣದ 2ನೇ ಭಾಗಕ್ಕೆ ಬರೋಣ, ಹೂಡಿಕೆ. ಇದನ್ನೇ ಎಲ್ಲರೂ ವೆಲ್ತ್ ಆಕ್ಸಿಲರೇಟರ್ ಅಂತಾರೆ. ಆದ್ರೆ ನಿಜವಾಗ್ಲೂ ಇದು ನಮ್ಮ ಕಂಟ್ರೋಲ್ನಲ್ಲಿ ಇದೆಯಾ ಅಥವಾ ಬರೀ ಒಂದು ಭರವಸೆಯ ಆಟನ? ಚಕ್ರಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಮ್ಯಾಜಿಕ್ ಕೆಲಸ ಮಾಡೋಕೆ 3 ವಿಷಯಗಳು ಬೇಕೇ ಬೇಕು. 1, ತುಂಬಾ ಸಮಯ, ವರ್ಷಗಳ ಲೆಕ್ಕದಲ್ಲಿ. 2, ಪ್ರತಿ ವರ್ಷ ಒಳ್ಳೆ ರಿಟರ್ನ್ಸ್. ಮತ್ತು 3, ನಿರಂತರವಾಗಿ ಹೂಡಿಕೆ ಮಾಡೋ ಹಣ. ಈ ಚಾರ್ಟ್ ನೋಡಿ, ವಾವ್ ಅನ್ಸುತ್ತಲ್ವಾ? ಕೇವಲ $10,000 ಹೂಡಿಕೆ ಮಾಡಿದ್ರೆ 40 ವರ್ಷಗಳ ನಂತರ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ ತೋರಿಸ್ತಿದೆ. ಇದೇ ಸ್ಲೋ ಲೇನ್ ನಮಗೆಲ್ಲ ಕೊಡುವ ದೊಡ್ಡ ಭರವಸೆ. ಆದ್ರೆ ಈ ಭರವಸೆ ಜೊತೆ ಅವರು ಹೇಳ್ದೆ ಮುಚ್ಚಿಡೋ ಸತ್ಯ ಒಂದಿದೆ. ಈ ಮಾತು ಕೇಳಿ, ಪ್ರತಿ ವರ್ಷ ತಪ್ಪದೆ 15% ರಿಟರ್ನ್ ಸಿಗೋದು ಅಸಾಧ್ಯ ಅಂತ ಅವರು ಹೇಳೋದೇ ಇಲ್ಲ. ಇಲ್ಲಿಗೆ ನಾವು ಕನಸಿನ ಲೋಕದಿಂದ ವಾಸ್ತವಕ್ಕೆ ಇಳಿಬೇಕು. ಯೋಚನೆ ಮಾಡಿ ನೋಡಿ, ಮಾರುಕಟ್ಟೆ ಯಾವಾಗ ಮೇಲೇರುತ್ತೆ, ಯಾವಾಗ ಬೀಳುತ್ತೆ, ಆರ್ಥಿಕತೆ ಹೇಗಿರುತ್ತೆ, ಇದೆಲ್ಲ ನಮ್ಮ ಕೈಲಿದೆಯಾ? ಖಂಡಿತ ಇಲ್ಲ. ಹಾಗಾಗಿ ಸ್ಲೋ ಲೇನ್ ಹೂಡಿಕೆ ಅನ್ನೋದು ಕಂಟ್ರೋಲ್ ಮೇಲೆ ನಿಂತಿಲ್ಲ, ಅದೊಂದು ಶುದ್ಧ ಭರವಸೆ ಆಟ ಅಷ್ಟೇ. ಹಾಗಿದ್ರೆ ಈ ಲೆಕ್ಕಾಚಾರದಲ್ಲೇ ದೋಷ ಇದ್ರೆ ಈ ದಾರಿಯಲ್ಲಿ ನಡೆಯೋದ್ರಿಂದ ನಾವು ತರಬೇಕಾದ ನಿಜವಾದ ಬೆಲೆ ಏನು? ಆ ಸಂಪತ್ತಿಗೆ ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ? ಇಲ್ಲಿ ಪುಸ್ತಕದ ಒಂದು ಅತ್ಯಂತ ಪ್ರಭಾವಶಾಲಿ ಐಡಿಯಾ ಬರುತ್ತೆ ನೋಡಿ. ನಾವು ಯುವಕರಾಗಿದ್ದಾಗ ನಮ್ಮ ಸಮಯ ಅನ್ನೋದೇ ನಮ್ಮ ಅತಿ ದೊಡ್ಡ ಆಸ್ತಿ. ಆದ್ರೆ ಸ್ಲೋ ಲೇನ್ ಏನ್ ಮಾಡುತ್ತೆ? ಅದೇ ಆಸ್ತಿಯನ್ನ ಹಣಕ್ಕಾಗಿ ಮಾರಾಟ ಮಾಡಿಸಿ ವಯಸ್ಸಾದ್ಮೇಲೆ ಅದೇ ಸಮಯ ಒಂದು ಹೊಣೆಗಾರಿಕೆ ಆಗತ್ತೆ. ಯೋಚಿಸಿ, ನಮ್ಮ ಅತಿ ದೊಡ್ಡ ಆಸ್ತಿಯನ್ನೇ ನಾವು ಮಾರಾಟ ಮಾಡ್ತಿದ್ದೀವಿ ಅಂತ. ಈ ಲೆಕ್ಕಾಚಾರವನ್ನೇ ನೋಡಿ. ಪ್ರತಿ ವರ್ಷ 8% ರಿಟರ್ನ್ ಸಿಕ್ಕರೂ ಸಹ ನಮ್ಮ ಸಂಬಳದ 5% ಉಳಿಸಿದ್ರೆ ಮಿಲಿಯನೇರ್ ಆಗೋಕೆ ಎಷ್ಟು ವರ್ಷ ಬೇಕು?
ಒಳ್ಳೆ ಸಂಬಳ ಇದ್ದವರೆಗೂ 40 ವರ್ಷಕ್ಕೂ ಹೆಚ್ಚು. ಇದಕ್ಕಿಂತ ಕಠೋರ ವಾಸ್ತವ ಇನ್ನೇನು ಬೇಕು? ಇನ್ನೊಂದು ಉದಾಹರಣೆ ಬೇಕಾ? 21ನೇ ವಯಸ್ಸಿಗೆ $1000 ಹೂಡಿಕೆ ಮಾಡಿದ್ರೆ ಮಿಲಿನೇರ್ ಆಗಬಹುದು, ನಿಜ. ಆದರೆ ಯಾವಾಗ ಗೊತ್ತಾ? 91ನೇ ವಯಸ್ಸಿನಲ್ಲಿ. ಆ ವಯಸ್ಸಲ್ಲಿ ಆ ಹಣದಿಂದ ಏನು ಪ್ರಯೋಜನ? ಈ ಚಿತ್ರವೇ ಎಲ್ಲವನ್ನೂ ಹೇಳುತ್ತೆ. ಹೂಡಿಕೆ ಸೆಮಿನಾರ್ಗಳಲ್ಲಿ ಯುವಕರಿಲ್ಲ, ಇರೋರಲ್ಲ ನಿವೃತ್ತರಾದವರು. ಸ್ಲೋ ಲೇನ್ ತಂತ್ರ ಯಾರಿಗೆ ಲಾಭ ತಂದುಕೊಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಈ ಮಾತು ಕೇಳಿದಾಗ ಮೈ ಜುಮ್ ಅನ್ನುತ್ತೆ. ಮಿಲಿಯನ್ ಗಟ್ಲೆ ಹಣ ನಮ್ಮ ಕೈಯಲ್ಲಿ ಊರ್ಗೋಲಿಡಿದಾಗ ಬರೋದು ಬೇಡ, ಅದು ನಮ್ಮ ಯೌವನ ನಮ್ಮ ಜೊತೆಗಿದ್ದಾಗ ಬರಬೇಕು. ಇದು ದುಡ್ಡಿನ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಜೀವನದ ಸತ್ಯವನ್ನೇ ಹೇಳುತ್ತೆ. ಹಾಗಿದ್ರೆ ಸ್ಲೋಲೇನ್ ಯೋಜನೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಇದು ನಿಯಂತ್ರಣದ ಯೋಜನೆಯಲ್ಲ, ಕೇವಲ ಭರವಸೆಯ ಆಟ. ಇದು ನಮ್ಮ ಯೌವನವನ್ನು ಕಸಿದುಕೊಂಡು ವಯಸ್ಸಾದ ಮೇಲೆ ಹಣ ಕೊಡುತ್ತೆ. ಅಷ್ಟೇ ಅಲ್ಲ, ಕಂಟ್ರೋಲ್ ಮತ್ತು ಪ್ರಭಾವ ಇಲ್ಲದಿರೋದ್ರಿಂದ ಗಣಿತದ ಪ್ರಕಾರವೇ ಇದು ದೋಷಪೂರಿತವಾಗಿದೆ. ಹಾಗಿದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ಇದು. ನಮ್ಮ ಸಂಪತ್ತಿನ ಯೋಜನೆಯಲ್ಲಿ ನಮ್ಮ ಕಂಟ್ರೋಲ್ ಎಲ್ಲಿದೆ, ನಮ್ಮ ಪ್ರಭಾವ ಎಲ್ಲಿದೆ? ಸ್ವಲ್ಪ ಯೋಚನೆ ಮಾಡಿ.